ರೆಡಿ. ಫುಲ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಏನು ಮಾಡಬೇಕಲ್ಲ, ನಿಜವಾಗ್ಲು ಹ್ಯಾಟ್ಸ್ ಆಫ್. ಬೆಟ್ಟ ಹತ್ತದಿರಲಿ, ಇದತ್ತದಕ್ಕೆ ಸುಸ್ತಾಗ್ತದೆ. ಯಾರ್ಯಾರು ಪ್ಯಾರಾಗಾನ್ ಚಪ್ಪಲಿ ಹಾಕ್ಕೊಂಡಿದ್ದೀರೋ ವಾಪಸ್ ಬರೋ ಸ್ಥಿತಿಗೆ ಚಪ್ಪಲಿ ಮಣ್ಪಾಲು. ನಮಸ್ಕಾರ ಸ್ನೇಹಿತರೆ. ಸೊ ನಾವಿವತ್ತು ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಫುಲ್ಲು ಜಿಡಿ ಮಳೆ ಇದೆ, ಕೆಲವೊಂದ್ಸರಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫುಲ್ಲು ಕವರ್ಡ್ ವಿತ್ ರೈನ್ ಸೂಟ್. ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ರೋಡು ಟೆಂಪಲ್ ತನಕ ಹೋಗ್ತಿತ್ತು ಮುಂಚೆ, ಇವಾಗ ಮುಂದೆನೇ ಮಣ್ಣಾಕಿ ಸ್ಟಾಪ್ ಮಾಡಿಬಿಟ್ಟಿದ್ದ ರೋಡು. ಸೊ ಹಾಗಾಗಿ ಇಲ್ಲೇ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಡಿಸ್ಟೆನ್ಸ್ ಚೆಕ್ ಮಾಡೋಣ. ಔಟ್ಡೋರ್ ವಾಕ್ ರೆಡಿ. ಮುಂಚೆ ದೇವಸ್ಥಾನ ತನಕ ಹೋಗೋದು, ಈಗ ಇಲ್ಲೇ ರೋಡ್ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿಂದನೇ ನಡ್ಕೊಂಡು ಹೋಗಬೇಕು. ಮೇಲೆ ಹೋಗಿದ್ರಾ? ಮೇಲೆ ಹೋಗ್ಬೋದು, ಬಟ್ ನಾವು ಹೋಗ್ಲಿಲ್ಲ. ಓಕೆ. ಕಾಂಕ್ರೀಟ್ ರೋಡ್ ಹಾಕ್ತಾ ಇದ್ದಾರೆ, ಅದಕ್ಕೆ ರೋಡ್ ಕ್ಲೋಸ್ ಮಾಡಿದ್ದಾರೆ. ಬೆಟ್ಟ ಹತ್ತದಿರಲಿ, ಇದತ್ತದಕ್ಕೆ ಸುಸ್ತಾಗ್ತದೆ. ಏನಾಗಿದೆ ಗೊತ್ತಾ, ಈಗ ಒಬ್ಬ ಅಂಗಡಿಯವನಿಗೆ ಅವ್ನಿಗೆ ಯಾರು ಎಷ್ಟು ಮಾರ್ಜಿನ್ ಕೊಡ್ತಾರೆ ಅಷ್ಟೇ ಡಿಫ್ರೆನ್ಸ್. ಅವ್ನಿಗೆ ಮಾರ್ಜಿನ್ ಬರುತ್ತೆ ಅಂದರೆ ಇದು ನಾಣ್ಯ ಭೈರೇಶ್ವರ ಟೆಂಪಲ್ ಇದು. ಸೊ ಇದನ್ನು ಹೊಯ್ಸಳ ಕಾಲದಲ್ಲಿ ಕಟ್ಟಿದ್ದು. ಇನ್ನೊಂದೇನೆಂದರೆ ಇಲ್ಲಿ ಈ ಒಂದು ಟೆಂಪಲಲ್ಲಿ ಬೆಲ್ ಹೊಡೆದ್ರೆ ಓಂ ಅನ್ನೋದು ಬರುತ್ತೆ ಅನ್ನೋದು ಒಂದು ಮಾತಿದೆ. ಇಲ್ಲಿಂದನೇ ನಿಮಗೆ ಎತ್ತಿನ ಭುಜ ಕಾಣುತ್ತೆ. ಬಟ್ ಮಳೆ ಬರ್ತಾ ಇರೋ ಕಾರಣ ಮಿಸ್ಟ್ ಪೂರ್ತಿ ಕವರ್ ಆಗಿರೋದ್ರಿಂದ ಎತ್ತಿನ ಭುಜ ಕಾಣ್ತಾ ಇಲ್ಲ. ಸೊ ಅಲ್ಲಿ ಜನ ಹೋಗ್ತಾ ಇರೋ ಜಾಗದಲ್ಲಿ ನಿಮಗೆ ಟ್ರೆಕ್ಕಿಂಗ್ ಓಡೇ ಹೋಗಬೇಕು. ಬರ್ರಿ ಹೋಗೋಣ. ಯಾರ್ಯಾರು ಪ್ಯಾರಾಗಾನ್ ಚಪ್ಪಲಿ ಹಾಕ್ಕೊಂಡಿದ್ದೀರೋ ವಾಪಸ್ ಬರೋ ಸ್ಥಿತಿಗೆ ಚಪ್ಪಲಿ ಮಣ್ಪಾಲು. ಬ್ರದರ್ ಎಷ್ಟೊತ್ತಾಯ್ತು ಹೋಗಿ ಬರೋಕ್ಕೆ? ಹಾಂ, ಫುಲ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಏನು ಮಾಡಬೇಕಲ್ಲ, ನಿಜವಾಗ್ಲು ಹ್ಯಾಟ್ಸ್ ಆಫ್. ಜನಗಳು ಹೋಗ್ಬಿಟ್ಟು ಅಲ್ಲಿ ಈ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಎಷ್ಟು ಬಂದಿರ್ತಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ನೇಚರ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅವ್ರಿಗೂ ನೋಡೋಕ್ಕೆ ಸಿಗುತ್ತೆ ಅಂತ. ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ಬಳಸಬಾರ್ದು, ತೊಗೊಂಡೋಗಿದ್ದು ವಾಪಸ್ ತೊಗೊಬರ್ಬೇಕು ಅಂತ. ಬಟ್ ಸ್ಟಿಲ್ ಜನಗಳು ಅದೇ ಕೆಲಸ ಮಾಡ್ತಾರೆ. ನೀವುಗಳು ದಯಮಾಡಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಮೈ ಹಂಬಲ್ ರಿಕ್ವೆಸ್ಟ್. ಮಳೆ ಜೋರಾಯಿತು. ಅಲ್ಲಿ ಜಿಪ್ ಹಾಕೋಗ ಈ ಕಡೆ ರೈಟ್ ಸೈಡ್, ಅದಕ್ಕೆ ನೀನು ಒಳಗಡೆ ನೀರು ಹೋಗೋದು. ಊಟ ಆಗ್ತಿಲ್ಲ. ಏನಿಲ್ಲ, ನಿಮ್ಮ ಮುಂದೆನೇ ಬಂದರು. ಜನರ ಜಾಸ್ತಿ ಆದ ಇವತ್ತು ಭಾನುವಾರ.
ನಾನು ಯೂಶಲಾಗಿ ವೀಕ್ ಡೇಸಲ್ಲಿ ಟ್ರೆಕ್ ಮಾಡ್ತೀನಲ್ಲ, ಸೊ ಜನ ಕಮ್ಮಿ ಇರ್ತಾರೆ. ವೀಕೆಂಡ್ಸಲ್ಲಂತೂ ಜನ ಹೆವಿಯಾಗಿರ್ತಾರೆ. ಇವತ್ತು ಒಂದು 300-400 ಜನ ಅಂತೂ ಫಿಕ್ಸ್ ಇದೆ. ಈಗ ಶುರುವಾಯಿತು ನಿಜವಾದ ಟ್ರೆಕ್. ಸೊ ಇವತ್ತು ಬರಬಾರ್ದಾಗಿತ್ತು ಟ್ರೆಕ್ಕಿಂಗ್, ಇಷ್ಟೊಂದು ಕ್ರೌಡ್. ಎಲ್ಲ ಕಡೆ ಸೈನೇಜ್ ಹಾಕಿದ್ದಾರೆ. ಸ್ವಲ್ಪ ರೆಸ್ಟ್. ಈಗ ಭುಜಕ್ಕೆ ಹತ್ತಬೇಕು. ನೋಡಿ ಹೆಂಗತ್ತವ್ರೆ. ಈಗ ಮಿಸ್ಟ್ ಕ್ಲಿಯರ್ ಆಯ್ತಪ್ಪ, ಹೇಳ್ದಂಗೆ ಒಂಚೂರು ಕಾಣಿಸ್ತಾ ಇರ್ತದೆ. ಎತ್ತಿನ ಭುಜ ಏನು ಕಾಣುತ್ತೆ ಅದೇ ಥರ ಈ ಒಂದು ಭುಜ ಕಾಣುತ್ತೆ. ಸೊ ಅದಕ್ಕೆ ಇದನ್ನು ಎತ್ತಿನ ಭುಜ ಅಂತಾರೆ. ಆಲ್ಮೋಸ್ಟ್ ಡಿಟೋ ಒಂಥರ ಎತ್ತು ಹಿಂಗೆ ಬಾಡಿ ಬ್ಯಾಕ್ ಇರುತ್ತೆ, ಅದಾದಮೇಲೆ ಭುಜ ಬರುತ್ತೆ, ಹೆಂಗೆ ಇದೆ ನೋಡಿ. ಇದು ಬ್ಯಾಕು ಫ್ಲ್ಯಾಟ್ ಆಗಿದೆ, ಹೋಗ್ತಾ ಹೋಗ್ತಾ ಹಿಂಗೆ ಭುಜ ರೈಸ್ ಆಗುತ್ತೆ. ಅದೇ ರೀತಿ ಇದು ಆಲ್ಮೋಸ್ಟ್ 70 ಡಿಗ್ರಿ ಇದೆ. ಸೊ ಸ್ವಲ್ಪ ಸ್ಟೀಪ್ ಇರುತ್ತೆ, ಸ್ವಲ್ಪ ಡೇಂಜರಸ್ ಕೂಡ. ಏನನ್ನು ಹಿಡಿಬೇಡ, ಸುಮ್ಮನೆ ಹೋಗ್ತಾ ಇರು ಸ್ಟ್ರೇಟ್ ಆಗಿ ನಿಂತ್ಕೊಂಡು ಹೋಗ್ತಾ ಇರು. ಹಂಗಲ್ಲ ಸ್ಟ್ರೇಟ್ ಬಾಡಿ ಸ್ಟ್ರೇಟ್. ಭುಜ ಹತ್ತೋದು ಭಾರಿ ಕಷ್ಟ ಇದೆ, ಫುಲ್ ಸ್ಟೀಪ್ ಇದೆ, ಆಲ್ಮೋಸ್ಟ್ 70 ಡಿಗ್ರಿ. ಸೊ ಈ 70 ಡಿಗ್ರಿ ಇರೋದ್ರಿಂದ ವರ್ಟಿಕಲ್ ಜಾಸ್ತಿ, ಸ್ವಲ್ಪ ಬಕ್ಕೊಂಡು ಹೋಗ್ಬೇಕು. ಇದೊಂದು ಹತ್ತಿದ್ರೆ ಆಯ್ತು.
ವಾಟ್ಸಪ್ ಬಂಡೆನಾ ಕೈ ಕೊಡ ಅಣ್ಣ ಛತ್ರಿ ಕೊಡು ಫಸ್ಟ್ ಎಡಗಾಲಿಡು ಮುಂದಕ್ಕೆ ಎಡಗಾಲ ಅಂತಿದ್ದೀನಿ ಲೇಸ್ ಇಟ್ಕೋ ಕಚ್ಚಿಸ್ಕೊ ಎಡಗಾಲು ಅಲ್ಲಿ ಇಡು ಫಸ್ಟು ರನ್ನಿಂಗ್ ಕಾಂಪಿಟೇಟರ್ ಚೆನ್ನಾಗಿ ಕೊಡ್ತೀರ ರನ್ನಿಂಗ್ ಕಾಂಪಿಟೇಟರ್ ಚೆನ್ನಾಗಿ ಕೊಡ್ತೀರ ಹತ್ತದಿದ್ದು ಭಾರಿ ಕಷ್ಟ ಇದೆ ಅದಕ್ಕೆ ಎಲ್ಲ ಶಬಾಷ್ ಅದು ಅಷ್ಟೇ ಆಗೋಯ್ತು ಹಿಂಗೆ ಹೋಗ್ಬಿಡಿ ಅಕ್ಕ ತಗೊಂಡು ಈ ಕಡೆ ಬಂದ್ಬಿಡಿ ಈ ಕಡೆ ಹಿಂಗೆ ಹೋಗ್ಬಿಡಿ ಗೋಪುರ ತುಂಬ ಉದ್ದ ಆಯ್ತು ಅನ್ಸುತ್ತೆ ಇಲ್ಲಿರೋ ನಮ್ಮ ಮನೆಗೆ ಕಟ್ಸ್ಬೋದು 360 ಬ್ರೋ ಇದು ಹೌದು ಹಿಂಗೆ ಹೋಗಿ ಗಜಾ ಬಂದೆ ಇಲ್ಲೇ ಬಾ ಇಲ್ಲೇ ಹೇಳು ಎತ್ತಿನ ಬುಜ ಕೆಳಗಿಳಿದ್ರೆ ಆರಾಮ್ಸೆ ಬಾ ಏನಾಗಲ್ಲ ಜಿಪ್ ಇದೆ ಅಲ್ಲಿ ಬಾ ಹಾಗಾಗಿ 3 ಕಿಲೋಮೀಟರ್ ಇದೆ ಕೆಳಗಡೆಯಿಂದ ಮೇಲೆ ಬರೋದಂತ